ಹೆಲೋ ಪಾರ್ಟಿ ಪೀಪಲ್. ಇವತ್ತು ನಾವು ಒಂದು ದಿಢೀರ್ ಅಂತ ಮಾಡ್ಕೊಳ್ಳೋಂಥ ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ತಾಯಿದ್ದೀನಿ. ಸೊ ಬನ್ನಿ ಎಲ್ಲರೂ ಚಕ್ ಅಂತ ಮಾಡ್ಕೊಳ್ಳೋಣ. ಮೊದಲು ಒಂದು ಕುಕ್ಕರಿಗೆ ಹೆಸರು ಬೇಳೆಯನ್ನು ಹಾಕೊಳ್ಳೋಣ. ಹಾಕ್ಕೊಂಡು ಚೆನ್ನಾಗಿ ಕಂದು ಬಣ್ಣ ಬರಬೇಕು, ಅಲ್ಲಿವರೆಗೂ ಹುರ್ಕೊಳ್ಳೋಣ. ಓಕೆ, ಬನ್ನಿ. ನಾನಿಲ್ಲಿ ನೋಡಿಕೊಂಡು 3 ಮೆಂಬರ್ಸಿಗೆ ಎಷ್ಟು ಬೇಕೋ ಅಷ್ಟು ನಾನು ಹೆಸರು ಬೇಳೆಯನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಹೆಸರು ಬೇಳೆ ಸಾಕು. ನೀಟಾಗೆ ಹುರ್ಕೊಳ್ಳೋಣ. ಇದರಲ್ಲಿ ಪ್ರೋಟೀನು ಸಮೃದ್ಧವಾಗಿರುತ್ತೆ, ಮತ್ತು ಹೇಳಬೇಕಂದ್ರೆ ಈಸಿಯಾಗಿ ಡೈಜೆಷನ್ ಸಹ ಆಗುತ್ತೆ. ಸೊ ಹಾಗಾಗಿ ಇದು ತುಂಬ, ಅದು ಹೇಳಬೇಕಂದ್ರೆ ಜಸ್ಟ್ 15 ಮಿನಿಟ್ಸಲ್ಲಿ ನಾವು ಈ ತಿಂಡಿಯನ್ನು ಮಾಡ್ಕೊಬಿಡ್ಬೋದು. ದಿಢೀರ್ ಅಂತ ಬೆಳಿಗ್ಗೆ ಎದ್ದಿದ ತಕ್ಷಣ ಕಿಚನಲ್ಲಿ ಬಂದುಬಿಟ್ಟು ಏನಪ್ಪ ಅಡುಗೆ ಮಾಡೋದು ಅನ್ನೋ ಟೆನ್ಷನ್ ಟೈಮಲ್ಲಿ ದಿಢೀರ್ ಅಂತ ಮಾಡ್ಕೊಳ್ಳೋ ಅಂಥ ಡಿಶ್ಶು ಇದು. ಹೆಸರು ಕಾಳು ನೋಡ್ತಾ ಇದ್ದೀರಲ್ಲ, ಆಲ್ಮೋಸ್ಟ್ ಆಗಿದೆ, ಕಂದು ಬಣ್ಣಕ್ಕೆ ಟರ್ನ್ ಆಗಿದೆ. ಸೊ ನಾವಿವಾಗ ಇದನ್ನು ಹುರಿದ್ಬಿಟ್ಟು ಸೈಡಲ್ಲಿ ಇಟ್ಕೊಳ್ಳೋಣ. ತುಂಬ ಬ್ರೌನಿಷ್ ಬೇಡ, ಸೊ ನಾರ್ಮಲಾಗೆ ಹುರ್ಕೊಳ್ಳಿ. ಓಕೆ, ಇದನ್ನು ಸೈಡಲ್ಲಿ ಇಡ್ತಾಯಿದ್ದೀನಿ ಇವಾಗ. ಯಾಕಂದರೆ ಅದು ವಾಶ್ ಮಾಡಿ ಹಾಕಬೇಕು, ಹಾಗೆ ಹಾಕಬಾರ್ದು ಅಲ್ಲ. ಯಾವುದೇ ಕಾಳಾಗಲಿ ಏನೇ ಆಗಲಿ ನಾವು ಅಡುಗೆ ಮಾಡಬೇಕಾದ್ರೆ ವಾಶ್ ಮಾಡಿ ಹಾಕೋದು ತುಂಬಾ ಮುಖ್ಯ. ಸೊ ಇವಾಗ ಅದನ್ನು ವಾಶ್ ಮಾಡೋದಕ್ಕೆ ಹಾಕಿದ್ದೀನಿ. ನೆಕ್ಸ್ಟ್ ಒಂದು ಕುಕ್ಕರಿಗೆ ಚಟಪಟ ಅಂತ ಸಿಡಿಯುವಂತಹ ಸಾಸಿವೆಯನ್ನು ಹಾಕಿದ್ದೀನಿ. ಸಾಸಿವೆ ಹಾಕಿದ್ದಾದಮೇಲೆ ಚಟಪಟ ಅಂತ ಸೌಂಡ್ ಮಾಡಬೇಕದು. ಸೌಂಡ್ ಮಾಡಾದಮೇಲೆ ಆಯಿಲ್ ಹಾಕಬೇಕು. ಓಕೆ, ಇಟ್ ಸ್ಟಾರ್ಟೆಡ್. ನಾವು ಆಯಿಲ್ ಹಾಕೋಣ. ಜಾಸ್ತಿ ಏನು ಬೇಡ, ಆಯಿಲ್ ನೋಡ್ಕೊಂಡು ಹಾಕ್ಕೊಳ್ಳಿ. ಆಯಿಲ್ ಕಡಿಮೆ ತಿಂದಷ್ಟು ನಮಗೆ ಒಳ್ಳೆಯದಲ್ವ, ಸೊ ನೋಡ್ಕೊಂಡು ಹಾಕ್ಕೊಳ್ಳಿ ಮೀಡಿಯಮ್ಮಾಗೆ. ಓಕೆ, ಸಾಸಿವೆ ಆಯಿತು, ಆಯಿಲ್ ಆಯಿತು. ನೆಕ್ಸ್ಟ್ ಏನು ಮಾಡೋಣ, ಬೆಳ್ಳುಳ್ಳಿ. ಅದನ್ನು ನೀಟಾಗಿ ಜಜ್ಜಿದ್ದೀನಿ. ಬೆಳ್ಳುಳ್ಳಿ ಆದಷ್ಟು ಜಾಸ್ತಿ ಹಾಕ್ಕೊಂಡ್ರೆ ಪರಿಮಳ ಚೆನ್ನಾಗಿರುತ್ತೆ, ರುಚಿನೂ ಇರುತ್ತೆ. ಸೊ ಹಾಗಾಗಿ ನೀಟಾಗಿ ಜಜ್ಜಿಬಿಟ್ಟು ಆಲ್ಮೋಸ್ಟ್ ಒಂದು ಹಾಕ್ಕೊಳ್ಳಿ, ಒಂದು ಬೆಳ್ಳುಳ್ಳಿ ಹಾಕಲೇಬೇಕು. ನೆಕ್ಸ್ಟ್ ಹಸಿರು ಮೆಣಸಿನ್ಕಾಯಿ ಸಹ ಹಾಕ್ಬೋದು. ನಾನಿಲ್ಲಿ ಕೆಂಪು ಮೆಣಸಿನಕಾಯಿನ ಹಾಕ್ತಾಯಿದ್ದೀನಿ. ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋರು ದಯವಿಟ್ಟು ಹಾಕೋಬೇಡಿ ಹಸಿರು ಮೆಣಸಿನ್ಕಾಯಿ. ಸೊ ಕೆಂಪು ಮೆಣಸಿನಕಾಯಿ ಆಯಿತು. ಸೊ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗಲೇ ಹಾಕಬೇಕು ಅಂತ ಏನಿಲ್ಲ, ಯಾವಾಗ ಬೇಕಾದರೂ ಆವಾಗ ಹಾಕ್ಬೋದು. ನಾನಿಲ್ಲಿ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕಿದ್ದೀನಿ. ನೆಕ್ಸ್ಟ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಹೆಸರು ಬೇಳೆನ. ಅಫ್ಕೋರ್ಸ್ ಹುರಿದ್ಬಿಟ್ಟೆ ವಾಶ್ ಮಾಡ್ತಾಯಿದ್ದೀನಿ. ಸೊ ವಾಶ್ ಮಾಡಿದ್ದಾಯಿತು, ಹಾಕಿದ್ದೀನಿ. ನೀಟಾಗಿ ಆಡಿಸ್ಕೊಳ್ಳೋಣ. ಉಪ್ಪು ನೀಟಾಗಿ ಅದು ಹೆಸರು ಬೇಳೆ ಎಲ್ಲ ಹೀರ್ಕೊಳ್ಳುತ್ತೆ. ನೆಕ್ಸ್ಟು ಟೊಮೆಟೊ ಹಾಕ್ತಾಯಿದ್ದೀನಿ. ನಾನಿಲ್ಲಿ 4 ಟೊಮೆಟೊ ಹಾಕಿದ್ದೀನಿ. 4 ಆದರೂ ಹಾಕ್ಕೊಬೋದು, 5 ಆದರೂ ಹಾಕ್ಕೊಬೋದು. ಸೊ ರುಚಿ ಚೆನ್ನಾಗಿರುತ್ತೆ. ಟೊಮೆಟೊ ಅಷ್ಟೇ, ಇಂಗ್ರೀಡಿಯೆಂಟ್ಸ್ ಬೇರೆ ಇನ್ನೇನಿಲ್ಲ. ಹೆಸರುಬೇಳೆ ಮತ್ತು ಟೊಮೆಟೊ, ಬೆಳ್ಳುಳ್ಳಿ ಅಷ್ಟೇ ಆಗಿರೋದ್ರಿಂದ ಸೊ ಟೊಮೆಟೊನೂ ಹಾಕ್ಕೊಬೋದು. ಈವನ್ ಇಫ್ ಯು ವಾಂಟ್, ನೀವು ವೆಜಿಟೇಬಲ್ಸ್ ಹಾಕ್ಕೊತೀವಿ ಅಂದರೆ 1 or 2 ಕ್ಯಾರೆಟು ಆ ಥರ ಹಾಕ್ಕೊಬೋದು, ಬೀನ್ಸ್, ಕ್ಯಾರೆಟು. ಸೊ ನಾನಿಲ್ಲಿ ಇನ್ನೇನೋ ಹಾಕ್ತಾಯಿಲ್ಲ, ಇಷ್ಟೇ ಇಂಗ್ರೀಡಿಯೆಂಟ್ಸ್ ಹಾಕ್ತಾಯಿರೋದು. ನೆಕ್ಸ್ಟು ಅರಿಶಿಣ ಹಾಕಿದ್ದೀನಿ. ಚಿಟಿಕೆ ಅರಿಶಿಣ ಸಾಕು. ಅರಿಶಿಣ ಆ್ಯಂಟಿಬಯೋಟಿಕ್ಕು, ಎಲ್ಲ ಅಡುಗೆಗೂ ಉಪಯೋಗಿಸ್ಬೇಕು. 1 ಟೀ ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ. ಜೀರಿಗೆ ಹಾಕಿದ್ದಾಯಿತು. ಇವಾಗ ಎಲ್ಲನೂ ಹಾಕಿದ್ದೀವಿ ನಾವು. ನೆಕ್ಸ್ಟು ಆಲ್ಮೋಸ್ಟು ಇದು ಬೇಯಬೇಕು ಆ ಥರ ಏನಿಲ್ಲ. ಸೊ ಜಸ್ಟು ಉಪ್ಪು ಖಾರ ಎಲ್ಲ ಹಳ್ಕೊಂಡ್ರೆ ಸಾಕು. ಆದಷ್ಟು 5 ಮಿನಿಟ್ಸ್ ಅಷ್ಟೇ, ಅದು ಪಟ ಅಂತ ಮುಗ್ದೋಗ್ಬಿಡುತ್ತೆ. ನೆಕ್ಸ್ಟ್ ಎಲ್ಲ ಮುಗ್ದಿದೆ. ನಾವು ಅಕ್ಕಿ ತೊಗೊಳ್ಳೋಣ. ಅಕ್ಕಿ ನೆನೆಸಿಟ್ಕೊಂಡಿದ್ದೆ ನಾನು. ಸೊ ಅಕ್ಕಿ ಹಾಕ್ತಾಯಿದ್ದೀನಿ. ಅಕ್ಕಿ ಗೊತ್ತಲ್ಲ, 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ಆಫ್ ವಾಟರ್. ಅಫ್ಕೋರ್ಸ್ ಎಸ್, ನಿಮಗೆ ಮೃದುವಾಗಿ ಬೇಕಂದರೆ 3 ಗ್ಲಾಸ್ ಆಫ್ ವಾಟರ್ ಹಾಕ್ಕೋಬೋದು. ಸೊ ಸ್ವಲ್ಪ ಹುಡಿಯಾಗಿ ತರಿಯಾಗಿ ಇರಬೇಕು ಅಂತ ಅಂದರೆ ಎಷ್ಟು ಅಂದರೆ 2 ಗ್ಲಾಸ್ ಆಫ್ ವಾಟರ್ ಸಾಕು. ಸೊ ನಾನಿಲ್ಲಿ ಕರೆಕ್ಟಾಗಿ ಮೆಷರ್ಮೆಂಟ್ ತೊಗೊಂಡು ವಾಟರ್ ಹಾಕಿದ್ದೀನಿ ಅಷ್ಟೇ, ಬೇರೆ ಇನ್ನೇನಿಲ್ಲ. ನಿಮಗೆ ಬೇಕಾದರೆ ಇದಕ್ಕೆ ಗರಂ ಮಸಾಲ ಮತ್ತು ಬಿರಿಯಾನಿ ಮಸಾಲ ಆ ಥರ ಎಲ್ಲ ಹಾಕಿದ್ರೆ ಸ್ಪೈಸಿ ಆಗಿರುತ್ತೆ. ನಾನು ಬೇರೆ ಇನ್ನೇನೋ ಹಾಕ್ತಾಯಿಲ್ಲ. ಪೆಪ್ಪರ್ ಹಾಕ್ತಾಯಿದ್ದೀನಿ, ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕ್ತಾಯಿದ್ದೀನಿ.
ಪೆಪ್ಪರ್ ಪೌಡರ್ ಸ್ವಲ್ಪ ಹಾಕಿದ್ದೀನಿ ಅಷ್ಟೇ. ಇದಕ್ಕೆ ಬೇಕಂದರೆ ನಿಮ್ಮ ಬಿರಿಯಾನಿ ಪೌಡ್ರು, ಮಸಾಲ ಪೌಡ್ರು, ಸಾಂಬಾರು ಪೌಡ್ರು ಏನು ಬೇಕಾದರೂ ಹಾಕೋಬೋದು, ಸ್ಪೈಸಿ ಆಗಿರುತ್ತೆ ಅಷ್ಟೇ. ಕ್ಲೋಸ್ ಮಾಡಿ 2 ವಿಷಲ್ಸ್ ಆಯಿತು ಅಂದರೆ ನಮ್ಮ ಇವತ್ತಿನ ಡಿಶ್ ರೆಡಿ ಆಗಿದೆ. ಹೆಸರುಬೇಳೆ ಅನ್ನ ತಿನ್ಕೊಳ್ಳಿ.